ಇವತ್ತು ನಮ್ಮನ್ನ ಆಹ್ವಾನ ಮಾಡಕ್ ಬಂದಂತ ಸಂದರ್ಭದಲ್ಲಿ ಅಮರ್ ಒಂದ್ ಮಾತು ಹೇಳ್ತಾ ಇದ್ದ, ಅಣ್ಣ ನೀವು ಆ ಊರವ್ರೆ ಅಂತ ಹೇಳಿ ನಾನು ಕೇಳಿದೆ. ನಿಮ್ ಊರಿನ ಮಕ್ಕಳು ಬಹಳವಷ್ಟು ಐಕ್ಯೂ ಇರ್ತಕ್ಕಂಥ ಮಕ್ಕಳು, ಏನನ್ನಾದ್ರೂ ಒಂದು ಮಾತನ್ನ ಒಂದು ಸಾರಿ ನಾವು ಹೇಳಿದ್ವಿ ಅಂತ ಹೇಳಿದ್ರೆ ಅದನ್ನ ಯಾವ ಕಾರಣಕ್ಕೂ ಮರಿದೆ ನಾವು ಒಂದನ್ನ ಹೇಳಿದ್ರೆ ಅದ್ರ 10ರಷ್ಟು ಮಾರನೇ ದಿವಸ ಸ್ಟಡಿಯಾಗಿ ಬರ್ತಕ್ಕಂಥ ಬಹಳವಷ್ಟು ಏಕಾಗ್ರಮತಿಗಳಾಗಿರ್ತಕ್ಕಂಥ ಮಕ್ಕಳು ನಿಮ್ಮ ನೆಲದಲ್ಲಿದ್ದಾರೆ, ನಿಮ್ಮ ಊರಲ್ಲಿದ್ದಾರೆ ಅನ್ನೋಂಥ ಮಾತನ್ನ ಕೇಳಿ ನನಗೆ ಬಹಳವಷ್ಟು ಖುಷಿ ಅನಿಸ್ತು. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಈ ಮಕ್ಕಳೆಲ್ಲ ಇನ್ನೊಂದು 15-20 ವರ್ಷಕ್ಕೆ ಬಹಳವಷ್ಟು ಪ್ರವರ್ತಮಾನಕ್ಕೆ ಬರ್ತೀರಿ. ನಿಮ್ಮಗಳಿಗೆ ಎಲ್ಲರಿಗೂ ಇಷ್ಟೊಂದು ದೊಡ್ಡ ಮಟ್ಟದ ಜ್ಞಾನ, ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಕಲಿಬೇಕು ಅಂತಕ್ಕಂಥ ಆಸಕ್ತಿ ಉಳ್ಳಂತ ನೀವುಗಳು ಖಂಡಿತ ಏನನ್ನಾದ್ರೂ ಹೆಸರು ಮಾಡೋದಕ್ಕೆ, ಊರಿಗೆ, ಈ ತಾಲೂಕಿಗೆ, ನಾಡಿಗೆ ಕೊಡುಗೆ ಕೊಡೋದಕ್ಕೆ ನಿಮ್ಮಿಂದ ಸಾಧ್ಯ ಐತೆ ಅಂತಕ್ಕಂಥದ್ದು ನನ್ನ ಭಾವನೆ. ಖಂಡಿತ ಸಂಸ್ಕಾರ ಸಂಭ್ರಮ ಅಂತಕ್ಕಂಥ ಒಂದು ಟ್ಯೂಷನ್ ಮೂಲಕ ನಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನ ನೀಡೋದಕ್ಕೆ ಒಂದು ದಾಪಕಾಲಿಟ್ಟಿರ್ತಕ್ಕಂಥ ಅಮರನ ಮುಂದಿನ ಬದುಕು ಯಶಸ್ವಿ ಆಗ್ಲಿ. ಅವನೇನು ಇನ್ನು ಶಾಲೆ ಮತ್ತೆ ಬೇರೆ ಬೇರೆದನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾನೆ, ಅವುಗಳಿಗೆ ಭಗವಂತ ಆಶೀರ್ವಾದ ಮಾಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನಾದ್ರೂ ಕೂಡ ಹಾರೈಸಿ, ಇವತ್ತು ನಾನು ಬಂದ ತಕ್ಷಣನೇ ಸಂಸ್ಕಾರ ಅಂದ್ರೆ ಏನ್ ಸರ್ ಅಂತ ನಮ್ಮ ಮಕ್ಕಳು ಕೇಳ್ತಾ ಇದ್ರು. ನೀವೇನ್ ಅತ್ಯಂತ ವಿನಯದಿಂದ ಮಾತನಾಡ್ತೀರಿ ಈ ಚಿಕ್ಕ ವಯಸ್ಸಿಗೆ, ಅದೇ ಸಂಸ್ಕಾರ ಅಂತ ಅಂದೆ ನಾನು. ಇವತ್ತು ಬಹಳವಷ್ಟು ವಿನಯದಿಂದ ಯಾರು ವರ್ತನೆ ಮಾಡ್ತಾರೆ ಅವ್ರು ಎಲ್ರಿಗೂ ಕೂಡ ಇಷ್ಟ ಆಗ್ತಾರೆ, ಅದೇ ಸಂಸ್ಕಾರ. ಹಾಗಾಗಿ ನಾವು ತಾಗಿ ಬಾಗಿ ನಡೀತಕ್ಕಂಥದ್ದನ್ನ ಕಲಿಬೇಕು. ಕಲಿಸೋದಕ್ಕೆ ಬಂದಿರತಕ್ಕಂಥ ಈ ಸಂಸ್ಕಾರ ಸಂಭ್ರಮಕ್ಕೆ ಒಳ್ಳೇದಾಗ್ಲಿ, ಇದಕ್ಕೆ ಭವಿಷ್ಯ ಮುಂದಿನ ದಿನಗಳಲ್ಲಿ ಉಜ್ವಲ ಆಗ್ಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾರೆ. ಎಲ್ರಿಗೂ ನಮಸ್ಕಾರ.